ನಮಸ್ಕಾರಗಳು. ಬನಶಂಕರಿ ಕಂಪ್ಯೂಟರ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ಕೊಡುವಂಥ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಫ್ರೆಂಡ್ಸ್, ಹಿಂದಿನ ಸರಿ ನಾನು ನಿಮಗೆ MS ವರ್ಡ್ ಒಳಗೆ ಇನ್ಸರ್ಟ್ಗೆ ಹೋಗಿ ಟೇಬಲ್ ಹಾಕ್ಕೊಂಡು ಮಾರ್ಕ್ಸ್ ಕಾರ್ಡ್ ಮಾಡೋದು ಹೇಳ್ಕೊಟ್ಟಿದ್ದೆ. ನೆಕ್ಸ್ಟ್ ನಿಮಗಿಲ್ಲಿ ಈಗ ನೀವು ಈ ಕಾಲಮ್ಸ್ಗಳು ಹಾಕಿದಾಗ ಏನಾದರೂ ನಿಮ್ಗೆ ಕಾಲಮ್ಗೆ ಇನ್ನೊಂದು ಎಕ್ಸ್ಟ್ರಾ ಕಾಲಮ್ ಬೇಕಾಗಿತ್ತು ಅಂದರೆ ನಿಮ್ಗೆ ಯಾವ ಕಡೆ ಕಾಲಮ್ ಬೇಕೋ ಅಲ್ಲಿ ಕರ್ಸರ್ ಕ್ಲಿಕ್ ಮಾಡಿ, ನಾನು ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಅವಾಗ ಏನು ಮಾಡಬೇಕು, ನಿಮಗೆ ರೈಟ್ ಸೈಡ್ ಬೇಕಾದರೆ ಇಲ್ಲ ಐತೆ ನೋಡಿರಿ, ಇನ್ಸರ್ಟ್ ರೈಟ್ ಸೈಡ್ ಅಂತ ಕೇಳಿದ್ರೆ ಇಲ್ಲಿ ಬಂತು ನೋಡಿರಿ, ಇಲ್ಲಿ ರೈಟ್ ಸೈಡ್ ಬಂತು. ನೆಕ್ಸ್ಟ್ ಹಂಗೆ ಇನ್ಸರ್ಟ್ ಲೆಫ್ಟ್ ಸೈಡ್ ಅಂತ ಕೇಳಿದರೆ ಇಲ್ಲಿ ನೋಡಿರಿ ನಿಮಗೆ ಲೆಫ್ಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಇದು ಕಾಲಮ್ಗಳು ಬೇಡ ಅನ್ನೋದಾದರೆ ನೀವೇನು ಕಾಲಮ್ ತೊಗೊಂಡಿದ್ರೆ ಡಿಲೀಟ್ ಕಾಲಮ್ ಅಂತ ಕೊಡ್ರಿ, ಅಥವಾ ರೋಗಳು ತೊಗೊಂಡ್ರೆ ಡಿಲೀಟ್ ರೋ ಅಂತ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ಇದಕ್ಕೆ ರೋಗಳು ಇನ್ಸರ್ಟ್ ಮಾಡಬೇಕು ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ ಇನ್ಸರ್ಟ್ ಅಬೋ ಅಂತ ಕೇಳ್ತದಲ್ಲ, ಈ ಥರ ಅಬೋ ಅಂದರೆ ಇನ್ಸರ್ಟ್ ಟೇಬಲ್ ಮೇಲೆ ರೋಗಳು ಬರ್ತೈತಿ. ಬಿಲೋ ಅಂತ ಕೇಳಿದ್ರೆ ಕೆಳಗಡೆ ಬರ್ತೈತಿ. ನೆಕ್ಸ್ಟ್ ನಿಮಗೆ ಡಿಲೀಟ್ ಮಾಡಬೇಕು ಅಥವಾ ನಿಮ್ಗೆ ಹೆಚ್ಚಿಗೆ ಆದರು ಅಂತಂದರೆ ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ರೋ ಅಂತ ಕೇಳಿದ್ರೆ ಡಿಲೀಟ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಸ್ಪ್ಲಿಟ್ ಸೆಲ್ ಅಂತ ಕೇಳಿದರೆ ಈ ಥರ ಕ್ಲಿಕ್ ಮಾಡಿದರೆ ಸ್ಪ್ಲಿಟ್ ಸೆಲ್ಗೆ ಏನು ಬರುತ್ತೆ, ನಂಬರ್ ಆಫ್ ಕಾಲಮ್ಸ್ ಅಂತ ಬರ್ತೈತಿ. ನೀವು 3, 4 ಅಥವಾ ಏನಾದರೂ ಕೊಟ್ಕೋಬೋದು. ಇಲ್ಲಿ ನೀವು ಆ ಥರ ಕೊಟ್ಟಾಗ ಏನಾಗುತ್ತೆ, ಇಲ್ಲಿ ಓಕೆ ಅಂತ ಕೊಟ್ಟರೆ ನೋಡಿರಿ ಇಲ್ಲಿ ಒಂದೇ ಸೆಲ್ ಒಳಗೆ 4 ಕಾಲಮ್ ಆದವು. ನೆಕ್ಸ್ಟ್ ಇಲ್ಲಿ ಸ್ಪ್ಲಿಟ್ ಸೆಲ್ಲಿಗೆ ಹೋಗಿ 1 ಅಂತ ಕೊಟ್ಟರೆ ಒಂದಾಯ್ತು ನೋಡಿರಿ, ಇದು ಒಂದೇ ಆಯಿತು. ನೆಕ್ಸ್ಟ್ ಇಲ್ಲಿ ಸ್ಪ್ಲಿಟ್ ಟೇಬಲ್ ಅಂತ ಕೇಳಿದ್ರೆ ನೀವು ಟೇಬಲ್ ಮೇಲ್ಗಡೆ ಏನಾದರೂ ಹೆಡ್ಡಿಂಗ್ಗಳು ಹಾಕೋಬೋದು, ಅಂದರೆ ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್ ಅಂತ ಈ ಥರ ಟೈಪ್ ಮಾಡಿ ನೀವು ಬೇಕಾದ್ರನ್ನ ಇದಿಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಂಡು ನೀವು ಅಕ್ಷರ ಸೈಜು ಬೇಕಾದ್ರೆ ಇಲ್ಲಿ ದೊಡ್ಡದು ಮಾಡ್ಕೊಬೋದು, ಸ್ವಲ್ಪ ಇದು ಬೇಕಾದ್ರೆ ಸೆಂಟರ್ ಮಾಡ್ಕೊಂಡು ನೆಕ್ಸ್ಟ್ ಇಲ್ಲಿ ಅಕ್ಷರಗಳಿಗೆ ಟೆಕ್ಸ್ಟಿಗೆ ಕಲರ್ಸ್ ಹಾಕ್ಬೋದು. ನೀವು ನೋಡಿರಿ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಬೋಲ್ಡ್ ಮಾಡ್ಕೊಬೋದು, ನೀವು ಅಕ್ಷರಗಳು ಚೆನ್ನಾಗಿ ಕಾಣುತ್ತೆ ನೋಡಿರಿ. ಅಥವಾ ಇಲ್ಲಿ ಸ್ಟೈಲ್ ಲಿಸ್ಟ್ ಇರುತ್ತಲ್ಲ, ಇಲ್ಲಿ ಯಾವುದು ನಾವು ಸೈಜ್ ತೊಗೊತೀವಲ್ಲ ಅದ್ರ ಪಕ್ಕದಾಗಿರುತ್ತಲ್ಲ, ಅಲ್ಲಾದರೂ ಹೋಗಿ ನೀವು ಈ ಥರ ಚೇಂಜ್ ಮಾಡ್ಕೊಬೋದು. ನೋಡಿರಿ ಇಲ್ಲಿ ಚೇಂಜ್ ಆಗ್ತೈತೆ. ಓಕೆ, ನಿಮ್ಗೆ ಯಾವ್ದು ಬೇಕೋ ಅದು ತಗೊಂಡು ಕ್ಲಿಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ನೀವು ನೀವೇನು ತೊಗೊಂಡಿರ್ತೀರಲ್ಲ ಕಾಲಮ್ಸ್, ರೋಗಳು, ಟೇಬಲ್ ಹಾಕ್ಕೊಂಡಿರ್ತೀರಲ್ಲ, ಅಲ್ಲಿ ಬಂದು ಇಲ್ಲಿ ಲೇಔಟ್ಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಆಟೋ ಫಿಟ್ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲ ಆಟೋ ಫಿಟ್ ಕಂಟೆಂಟ್ ಅಂತ ಕೇಳಿದ್ರೆ ಕಂಟೆಂಟ್ ಇದು ಇಷ್ಟು ಚಿಕ್ಕದಾಕತಿ. ನೆಕ್ಸ್ಟ್ ಇದು ಆಟೋ ಫಿಟ್ ವಿಂಡೋ ಅಂತ ಕೇಳಿದ್ರೆ ದೊಡ್ಡದಾಕತ್ತೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ನೀವು ಕಾಲಮ್ ಹೈಟ್ ಜಾಸ್ತಿ ಮಾಡ್ಕೋಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಕಾಲಮ್ಸ್ ನೋಡ್ರಿ ನಾನು ಜಾಸ್ತಿ ಕೊಡ್ತಾ ಇದ್ದೀನಿ ನೋಡ್ರಿ, ಇಲ್ಲಿ ಕಾಲಮ್ ಜಾಸ್ತಿ ಆಗ್ತೈತಿ. ನೆಕ್ಸ್ಟ್ ಇದು ಹೈಟ್ ಏನಿದು ವೆಡ್ತ್ ಅಂದರೆ ಅಗಲ, ಹೈಟ್ ಅಂದರೆ ಉದ್ದ ಆಗುತ್ತೆ. ಇದೀಗ ನಾನು ಕಮ್ಮಿ ಮಾಡ್ತಾ ಇದ್ದೀನಿ ನೋಡಿರಿ, 0.33 ಇತ್ತಲ್ಲ ನೋಡ್ರಿ, ಅಷ್ಟಾಯಿತು. ನೆಕ್ಸ್ಟ್ ಇದು ವೆಡ್ತ್ ಅಂದರೆ ನೋಡ್ರಿ ಎಲ್ಲ ಅಗಲ ಜಾಸ್ತಿ ಆಕೈತೆ. ನಿಮಗೇನು ಅಷ್ಟು ಕಂಡು ಬೇಕಾಗಲ್ಲ, ನಾರ್ಮಲಾಗಿ ಏನಿತ್ತು ಅಷ್ಟೇ ಇದ್ದರೆ ಸಾಕು. ನೆಕ್ಸ್ಟ್ ನೀವು ಇಲ್ಲೇನು ಟೈಪ್ ಮಾಡಿರ್ತೀವಲ್ಲ, ಇವು ಅಕ್ಷರಗಳಾಗಲಿ ಅಥವಾ ಮಾರ್ಕ್ಸ್ ಆಗಲಿ, ನಿಮ್ಗೆ ಲೆಫ್ಟು ರೈಟು ಸೆಂಟರು ನಾವು ಫಸ್ಟ್ಗೆ ಹೇಳಿರ್ತೀವಲ್ಲ ಅದೇ ಥರನೇ ಮಾಡ್ಕೋಬೋದು.
ಇದೊಂದೇ ಒಂದು ಕಾಲಮ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೋಡಿರಿ ಉನ್ನತವಲ್ಲ. ಈಗ ನೀವು ಮಧ್ಯದಾಗ ಸೆಂಟರ್ದಾಗ ಮಾಡ್ಕೊಬೋದು. ನಾವು ಕನ್ನಡ ಅನ್ನೋದೊಂದು ಮಾಡ್ಕೊಂಡ್ರೆ ನೋಡಿರಿ, ರೈಟ್ ಸೈಡು ಲೆಫ್ಟ್ ಸೈಡು, ಮಧ್ಯದೊಳಗೆ ಮಧ್ಯ ಬರುತ್ತೆ, ಅಥವಾ ರೈಟ್ ಸೈಡ್ ಬರುತ್ತೆ, ಲೆಫ್ಟ್ ಸೈಡ್ ಬರುತ್ತೆ. ನಮಗೇನಿಲ್ಲಿ ಮೇಲ್ಗಡೆ ಲೆಫ್ಟ್ ಸೈಡ್ ಇದ್ದರೆ ಸಾಕು. ಇದು ಟೆಕ್ಸ್ಟ್ ಡೈರೆಕ್ಷನ್ ಅಂತ ಐತೆ ನೋಡಿರಿ. ಟೆಕ್ಸ್ಟ್ ಡೈರೆಕ್ಷನ್ಗೆ ಹೋದರೆ ನೋಡಿರಿ, ಟೆಕ್ಸ್ಟ್ ಡೈರೆಕ್ಷನ್ ಚೇಂಜ್ ಆಕೈತೆ ನೋಡ್ರಿ. ನಾನು ಇದೊಂದು ಸೆಲೆಕ್ಟ್ ಮಾಡಿರೋದ್ರಿಂದ ಅದೊಂದಷ್ಟೇ ಚೇಂಜ್ ಆಗ್ತೈತಿ. ಈ ಥರ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಇದಕ್ಕೆ ಇಲ್ಲಿ ಡಿಸೈನ್ ಅಂತ ಐತೆ ನೋಡ್ರಿ. ಇಲ್ಲಿ ಮೇಲ್ಗಡೆ ಡಿಸೈನ್ಗೆ ಹೋಗಿ ನೀವು ಇಲ್ಲಿ ನೀವು ಆರೋ ಮಾರ್ಕಿಗೆ ಕ್ಲಿಕ್ ಮಾಡಿದರೆ ಈ ಥರ ನೀವು ಕಲರ್ಸ್ ಹಾಕೋಬೋದು. ಯಾವುದಾದ್ರೂ ಕಲರ್ಸ್ ಹಾಕ್ಬೋದು ನೋಡ್ರಿ. ಇಲ್ಲಿ ಹಾಕ್ಕೊಂಡು ಇಲ್ಲಿ ಸೇವ್ ಮಾಡ್ಕೋಬೋದು ನೀವು. ಇಲ್ಲಿಗೆ ಸೇವ್ ಅಂತ ಕೊಟ್ಟರೆ ನಿಮ್ಗೆ ಏನು ಬೇಕಾಗಿರುತ್ತೆ. ಈ ಸ್ಟೂಡೆಂಟ್ ಮಾರ್ಕ್ಸ್ ಲಿಸ್ಟ್ ಅಂತ ನಾನು ಆಲ್ರೆಡಿ ಟೈಪ್ ಮಾಡಿದ್ದೆ ಬಂದೈತಿ, ಹಾಗಾಗಿ ನಾನು ಸೇವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.